ಮಂಡ್ಯ ಅಬಕಾರಿ ಇಲಾಖೆಯ ಲಂಚಾವತಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಭ್ರಷ್ಟ ಅಧಿಕಾರಿಗಳ ರಕ್ಷಣೆಗೆ ಪ್ರಭಾವಿಗಳ ನಿಂತರ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಸಾಕ್ಷಿ ಸಮೇತ ದೂರು ನೀಡಿದ್ರು ಕೂಡ ಎಫ್ಐಆರ್ ಮಾತ್ರ ದಾಖಲಾಗಿಲ್ಲ. ಹಾಗಾದರೆ ಭ್ರಷ್ಟ ಅಧಿಕಾರಿಗಳ ರಕ್ಷಣೆಗೆ ಅಧಿಕಾರಿಗಳೇ ನಿಂತಿದ್ದಾರಾ? ದೂರು ನೀಡಿ 15 ದಿನ ಆಗಿದೆ, ಆದರೂ ಕೇಸ್ ದಾಖಲಾಗಿಲ್ಲ. ಅಮಾನತ್ತು ಆದೇಶವನ್ನೇ ಪ್ರಶ್ನೆ ಮಾಡಿ ಕೋರ್ಟ್ ಮೊರೆ ಹೋಗಲಾಗಿದೆ. ಕೆಟಿ ಮೊರೆ ಹೋದ ಇಬ್ಬರು ಭ್ರಷ್ಟ ಅಧಿಕಾರಿಗಳು ಡಿಸಿ ರವಿಶಂಕರ್, ಇನ್ಸ್ಪೆಕ್ಟರ್ ಶಿವಶಂಕರ್ ರಿಂದ ಅರ್ಜಿ ಸಲ್ಲಿಸಲಾಗಿದೆ. ಮಂಡ್ಯದಲ್ಲಿ ಮತ್ತೆ ಕರ್ತವ್ಯ ಮುಂದುವರಿಸೋದಕ್ಕೆ ಬಣ ತೊಟ್ಟಿದ್ದಾರೆ, ಹಠಕ್ ಬಿದ್ದಿದ್ದಾರೆ. ಲೋಕಾಯುಕ್ತ ಎಫ್ಐಆರ್ ದಾಖಲಿಸಲು ವಿಳಂಬ ಮಾಡ್ತಾ ಇದೆ ಅನ್ನುವಂತಹ ಆರೋಪ. ಹೈಕೋರ್ಟ್ ಮೊರೆ ಹೋಗೋದಕ್ಕೆ ದೂರುದಾರ ಪುನೀತ್ ಕೂಡ ನಿರ್ಧಾರ ಮಾಡಿದ್ದಾರೆ. ಭ್ರಷ್ಟರಿಗೆ ಕರ್ತವ್ಯದಲ್ಲಿ ಅವಕಾಶ ನೀಡದಂತೆ ಸರ್ಕಾರಕ್ಕೆ ಮನವಿ ಮಾಡ್ತಾರೆ. ಲಂಚಾವತಾರ ಬಯಲು ಮಾಡಿದ ನಂತರವೂ ಕೂಡ ಅವರಿಗೆ ಬೆದರಿಕೆ ಕರೆಗಳು ಬರ್ತಾ ಇದೆ. ಮಂಡ್ಯ ಅಬಕಾರಿ ಇಲಾಖೆಯ ಲಂಚಾವತಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸಾಕ್ಷಿ ಸಮೇತವಾಗಿ ಸುದ್ದಿಯನ್ನ ಬಿತ್ತರಿಸಿತ್ತು. ಪುನೀತ್ ದೂರುದಾರ ಆಡಿಯೋ ಎಲ್ಲವನ್ನೂ ಕೂಡ ಬಿಟ್ಟಿದ್ರು, ಆದರೂ ಕೂಡ ಯಾವುದೇ ಕ್ರಮ ಆಗ್ತಾ ಇಲ್ಲ. ಅವರು ತನಿಖೆ ಕರೆದಿದ್ರು, ತನಿಖೆಗೆ ಹೋಗಿ ನಾನು ಎಲ್ಲ ಡಾಕ್ಯುಮೆಂಟ್ ಎಲ್ಲ ಕೊಟ್ಟೆ, ಸಾಕ್ಷಿಗಳೆಲ್ಲ ಕೊಟ್ಟೆ. ಬಟ್ ಇನ್ನೂ ಎಫ್ಐಆರ್ ದಾಖಲಕ್ಕೆ ವಿಳಂಬ ಮಾಡ್ತಾ ಇದ್ದಾರೆ. ADG ಇಂದ ಬರಬೇಕು, ವರದಿ ಬರಬೇಕು ಅಂತ ಇದ್ದಾರೆ. ಇನ್ನೂ ಎಫ್ಐಆರ್ ಆಗಿಲ್ಲ ಅಂತಂದ್ರೆ ಮುಂದಿನ ದಿನದಲ್ಲಿ ನಮ್ಮ ವಕೀಲರ ಜೊತೆ ಚರ್ಚಿಸಿ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲು ಮಾಡ್ತೀವಿ. ಈ ಪ್ರಭಾವಿಗಳು ಕೈವಾಡಗಳು ಜಾಸ್ತಿ ಇದೆ. ಈಗ ಅಂಥ ಭ್ರಷ್ಟಾಧಿಕಾರಿಗಳು ಮಂಡ್ಯಕ್ಕೆ ಬರಬೇಕು ಅಂತ ನಿಯೋಜನೆ ಬರಬೇಕು ಅಂತ ಹೋರಾಟ ಕೊಡ್ತಿದ್ದಾರೆ. ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟೇ, ಇಂಥ ಭ್ರಷ್ಟಾಧಿಕಾರಿಗಳು ಮಂಡ್ಯ ಜಿಲ್ಲೆಗೆ ಮತ್ತೆ ನಿಯೋಜನೆ ಮಾಡಬಾರ್ದು ಅಂತ ಕೇಳ್ಕೊಳ್ತೀವಿ. ಇದೇನಿದೆ ಈ ತನಿಖೆ ಎಫ್ಐಆರ್ ಲೋಕಾಯುಕ್ತದಲ್ಲಿ ಎಫ್ಐಆರ್ ಆಗಬೇಕು, ನ್ಯಾಯ ಒದಗಿಸಿಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಈಗ ಲೋಕಾಯುಕ್ತದಲ್ಲಿ ನಾನೆಲ್ಲ ಪೂರ್ತಿ ದಾಖಲೆಗಳೆಲ್ಲ ಪೆನ್ ಡ್ರೈವ್ ಮುಖಾಂತರ ಎಲ್ಲ ಕೊಟ್ಟಿದ್ದೀನಿ. ಅದನ್ನು ಪರಿಶೀಲಿಸಿ ಎಫ್ಐಆರ್ ದಾಖಲು ಮಾಡ್ತೀವಿ ಅಂತಂದವ್ರೆ. ಅವ್ರದ್ದು 21 ಡೇಸ್ ಇದೆ. 21 ಡೇಸಲ್ಲಿ ಒಳಗೆ ಎಫ್ಐಆರ್ ದಾಖಲಾಗಿಲ್ಲ ಅಂತಂದರೆ ಈ ಪ್ರಕರಣವನ್ನು ನ್ಯಾಯಾಲಯಕ್ಕೆ ದಾವೆ ಹೂಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.